ಹರಿವದ್ಭುಜೈ, ವಿಷ್ಣುವಿಗೆ 4 ಭುಜಗಳು ಇದ್ದಂತೆ ನಾನು 4 ಶಿಷ್ಯರ ಸಹಿತ ಹುಟ್ಟಲಿದ್ದೇನೆ. ಇದು ಬಹಳ ಸುಂದರವಾಗಿರತಕ್ಕಂಥ ಗಮನೀಯವಾದಂತಹ ಅಂಶವೇ. ಮುಂದೆ ಚಿಂತಿತವಾದಂತಹ ಅದ್ವೈತ ಸಿದ್ಧಾಂತದಲ್ಲಿ ಹರಿಹರರ ಭೇದವನ್ನು ಎಣಿಸುವುದಿಲ್ಲ. ಹರಿ ಮತ್ತು ಹರ ಇಬ್ಬರು ಒಂದೇ ಅಂತ ನಂಬತಕ್ಕಂಥದ್ದು ಅದ್ವೈತ ಸಿದ್ಧಾಂತ. ಅದನ್ನೇ ಭಗವತ್ಪಾದರು ಮುಂದೆ ಸ್ಥಾಪನೆ ಮಾಡಿದ್ದು. ಇಲ್ಲಿ ನೋಡಿ, ಈಶ್ವರ ಹೇಳ್ತಾ ಇದ್ದೇನೆ ನಾನು ಹುಟ್ಟುತ್ತೀನಿ ಅಂತ. ಹೇಗಯ್ಯ ಅಂದರೆ, ವಿಷ್ಣುವಿಗೆ 4 ಭುಜಗಳು ಇದ್ದಂತೆ 4 ಶಿಷ್ಯರ ಸಹಿತ ಹುಟ್ಟುತ್ತಾ ಇದ್ದೇನೆ. ಅಲ್ಲಿಗೆ ಹರನೇ ಹರಿಯನ್ನ ಆವಾಹನೆ ಮಾಡಿಕೊಂಡು ಮಾತನಾಡ್ತಾ ಇದ್ದಾನೆ. ಈ ಹೇಳಿಕೆಯನ್ನ ಈಶ್ವರ ಕೊಟ್ಟ ಮೇಲೆ ಈಗ ನಾವು ಭಾರತದ ಕಡೆಗೆ ಬರಬೇಕು. ಭಾರತದ ದುಸ್ಥಿತಿಯನ್ನು ನಾನೀಗಾಗಲೇ ವರ್ಣನೆ ಮಾಡಿದ್ದೇನೆ. ಆ ಭಾರತದಲ್ಲಿ ಕೇರಳ ಅನ್ನತಕ್ಕಂಥದ್ದು ಒಂದು ರಾಜ್ಯ. ಅಂದು ಇಂದಿಗೂ ಮಹಾಬುದ್ಧಿವಂತಿಕೆಯ ತವರು ಅದು. ಈಗೂ ವಿಶಿಷ್ಟವಾಗಿರತಕ್ಕಂಥ ಬುದ್ಧಿಶಕ್ತಿ ಎನ್ನತಕ್ಕಂಥದ್ದು ಇಡೀ ಭಾರತದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಾದರೂ ದಾಖಲಾಗಿದೆ ಅಂದರೆ ಅದು ಕೇರಳದಲ್ಲಿ. ಆ ಕೇರಳದಲ್ಲಿ ಒಂದು ಹಳ್ಳಿ ಕಾಲಟಿ ಅಂತ. ಆ ಕಾಲಟಿಯ ಬಳಿಯಲ್ಲಿ ಒಂದು ಪೂರ್ಣಾ ನದಿ ಹರಿತಾ ಇದೆ. ಕಾಲಟಿಯ ಮಧ್ಯದಲ್ಲಿ ಒಂದು ಚಂದ್ರಮೌಳೀಶ್ವರನ ದೇವಸ್ಥಾನ ಇದೆ. ಅಲ್ಲಿ ಒಬ್ಬ ಮಹಾವಿಪ್ರ ವಿದ್ಯಾಧಿರಾಜ ಅಂತ, ವಿದ್ಯೆಯ ಅಧಿರಾಜನಾಥ, ಆಗಿನ ಕಾಲದಲ್ಲಿ ಮಹಾಪಂಡಿತ, ಮಹಾಕರ್ಮಠ, ಮಹಾವೈದಿಕ ವಿದ್ಯಾಧಿರಾಜ. ಆ ವಿದ್ಯಾಧಿರಾಜನಿಗೆ ಒಬ್ಬ ಮಗ ಶಿವಗುರು ಅಂತ. ಈ ಶಿವಗುರುವಿಗೆ ಒಬ್ಬ ಹೆಂಡತಿ. ಶಿವಗುರು ಅನ್ನತಕ್ಕಂತಹ ಹೆಸರನ್ನ ಎಲ್ಲ ಶಂಕರ ವಿಜಯಗಳು ಒಪ್ಪಿಕೊಂಡಿದೆ. ಆದರೆ ಶಿವಗುರುವಿನ ಹೆಂಡತಿಯ ಹೆಸರನ್ನ ಸ್ವಲ್ಪ ಚರ್ಚೆ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿದ್ದಾರೆ. ಜಾಯಾ ಸತಿ ಅಂತ ಒಬ್ಬರು, ಸತಿ ಅಂತ, ಜಾಯ ಅಂದ್ರೆ ಹೆಂಡತಿ, ಜಾಯಾ ಸತಿ. ಶಿವಗುರುವಿನ ಹೆಂಡತಿ ಹೆಸರೇನಂದ್ರೆ ಸತಿ. ವಿದ್ಯಾರಣ್ಯವರಿತದ ಮಾಧವೀಯ ಶಂಕರ ವಿಜಯದಲ್ಲಿ ಆಕೆಯನ್ನು ಸತಿ ಅಂತ ಕರೀತಾರೆ. ಅನ್ಯ ಗ್ರಂಥಗಳಲ್ಲಿ ಆಕೆಯನ್ನು ಆರ್ಯಾಂಬೆ ಅಂತ ಕರೀತಾರೆ. ಇನ್ಯಾವುದೋ ಗ್ರಂಥದಲ್ಲಿ ವಿಶಿಷ್ಟಾದೇವಿ ಅಂತ ಕರೀತಾರೆ. ಹೇಗೂ ಇರಲಿ, ಪ್ರಕೃತ ಸತಿ ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ನಾವು ಮಾಧವೀಯ ಶಂಕರ ವಿಜಯವನ್ನೇ ಆಧರಿಸ್ತಾ ಇರೋದು. ಆ ಸತಿ ಹಾಗೂ ಶಿವಗುರು ಈ ದಂಪತಿಗಳು ಹಲವು ಕಾಲವಾದರೂ ಸಂತಾನ ಆಗಲಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಕೊನೆಗೆ ಚಂದ್ರಮೌಳೀಶ್ವರನನ್ನ ಪ್ರಾರ್ಥನೆ ಮಾಡಿದ್ದಾರೆ. ವ್ರತಾನುಷ್ಠಾನಗಳಲ್ಲಿ ಭಾಗಿಗಳಾಗಿದ್ದಾರೆ. ಒಂದು ದಿವಸ ಶಿವಗುರುವಿನ ಕನಸಿನಲ್ಲಿ ಈಶ್ವರ ಹೇಳಿದನಂತೆ, ಏನಯ್ಯ, ಆಯ್ಕೆ ಮಾಡ್ಕೊನಿ, ಸೂಕ್ಷ್ಮವತಿಯಾಗಿ, ಸರ್ವಜ್ಞನಾಗಿ, ಪ್ರಪಂಚ ಪ್ರಸಿದ್ಧಿಯಾಗಿ, ಮಹಾನ್ ಸಾಹಿತ್ಯವನ್ನು ಕೊಡತಕ್ಕಂತಹ ಅವರ ಸರ್ವಜ್ಞನಾಗಿರತಕ್ಕಂಥ ಒಬ್ಬ ಮಗ ಬೇಕೋ, ಆದರೆ ಅವನು ಅಲ್ಪಾಯುಷಿ ಮಗ ಬೇಕೋ, ಅಥವಾ ಪೆದ್ದನೋ ಮೊದ್ದನೋ ಎಂಥವನೋ ಆಗಿರತಕ್ಕ ದೀರ್ಘಾಯುವಾಗಿರತಕ್ಕ ಮಗ ಬೇಕು. ಶಿವಗುರು ಸಹಜವಾಗಿ ಹೇಳಿದ, ಅವನೇ ವಿದ್ಯಾಪಕ್ಷಪಾತಿ, ಅವನೇ ಮಹಾಗುರು. ಇಲ್ಲ ಸ್ವಾಮಿ, ನನಗೆ ಅಲ್ಪಾಯುಷಿಯಾದರೂ ಚಿಂತೆ ಇಲ್ಲ, ಸರ್ವಜ್ಞನಾಗಿರತಕ್ಕಂಥ ಒಬ್ಬ ಲೋಕೋದ್ಧಾರಕನಾಗಿರತಕ್ಕಂಥ ಮನೀಷಿಯನ್ನು ಕೊಡು. ಈಶ್ವರನ ಅನುಗ್ರಹವಾಯಿತು. ಬೆಳಗ್ಗೆ ಎದ್ದ, ಹೆಂಡತಿಗೆ ಹೇಳ್ದ, ನಮಗೆ ಒಂದು ಒಳ್ಳೆಯ ಸ್ವಪ್ನ ಆಯಿತು, ನನಗೆ ಒಂದು ಒಳ್ಳೆ ಮಗ ಬರ್ತಾನೆ ಇತ್ಯಾದಿ ಎಲ್ಲ ಗಂಡ ಹೆಂಡತಿ ಮಾತಾಡ್ಕೊಂಡ್ರು. ಆಕೆ ಗರ್ಭವತಿಯಾದ್ಲು ಇತ್ಯಾದಿ ಇತ್ಯಾದಿ. ಅದೆಲ್ಲ ನಾನು ಕಾವ್ಯಮಯವಾಗಿ ಹೆಚ್ಚಿಗೆ ವರ್ಣನೆ ಮಾಡ್ಲಿಕ್ಕೆ ನನಗೆ ಕಾಲವಿಲ್ಲ. ಅಂತೂ ಭಗವತ್ಪಾದರ ಜನನವಾಯಿತು ಅಂತಂದು ಬಿಡೋಣ. ಈ ಭಗವತ್ಪಾದರ ಜನನವನ್ನು ಕುರಿತು ನಾನು 2-3 ಅಂಶಗಳನ್ನು ಹೇಳಬೇಕಾಗಿದೆ. ಮೊಟ್ಟ ಮೊದಲನೆಯದು ಅವರ ಕಾಲ. ಕ್ರಿಸ್ತಪೂರ್ವದಿಂದ ಕೆಲವು ಮಠಗಳು ಹೇಳ್ಕೊಂಡು ಬಂದ್ಬಿಟ್ಟಿದೆ. ಆದರೆ ಪ್ರಧಾನವಾಗಿರತಕ್ಕಂಥದ್ದು 2 ಕಾಲಗಳು. 2ಕ್ಕೂ ಬಲವಾಗಿರತಕ್ಕಂಥ ಪುರಾವೆಗಳನ್ನು ಕೊಟ್ಟಿದ್ದಾರೆ. ಒಂದು ಕ್ರಿಸ್ತಶಕ 632 ಇಸವಿ ಎನ್ನತಕ್ಕಂಥದ್ದು, ಬಲದೇವ ಉಪಾಧ್ಯಾಯರ ಕಾಲದಿಂದಲೂ ಚಿಂತನೆ ಆಗಿ ಬಂದಿರತಕ್ಕಂಥದ್ದು, ಕುಪ್ಪಸ್ವಾಮಿಗಳು ಅವರೆಲ್ಲ ಒಪ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಚಿಂತನೆ 788 ಅನ್ನತಕ್ಕಂಥದ್ದು, ಅದನ್ನೂ ಹಲವಾರು ವಿದ್ವಾಂಸಗಳು ಒಪ್ಪಿಕೊಂಡಿದ್ದಾರೆ.
ಅಂದರೆ ಕ್ರಿಸ್ತಶಕ 732 ಇಸವಿ ಅಥವಾ 788 ಇಸವಿ ಅಂತೂ 8ನೇ ಶತಮಾನದ ಆಸುಪಾಸಿನಲ್ಲಿ ಇರತಕ್ಕಂಥದ್ದು ಅಂತ. ಇದು ಅವರು ಹುಟ್ಟಿರತಕ್ಕಂತಹ ಇಸವಿ ಅಂತ ವಿದ್ವತ್ ವಲಯ ಒಪ್ಪಿಕೊಂಡಿರತಕ್ಕದ್ದು. ಇನ್ನ ಎರಡನೆಯ ಅಂಶ ಅವರು ಹುಟ್ಟಿದಂತಹ ಕಾಲ. ಯಾವ ಇಸವಿ ಎನ್ನತಕ್ಕಂಥದ್ದಕ್ಕೆ ಒಂದಷ್ಟು ಚರ್ಚೆಗಳು ನಡೆದಿದ್ದರೂ ಅವರು ಹುಟ್ಟಿದ ಮುಹೂರ್ತದ ಬಗ್ಗೆ ಚಿಂತನೆಗಳು ನಡೆದಿಲ್ಲ. ಇಡೀ ಅಖಂಡ ಭಾರತ ಅವರನ್ನ ಇಂಥ ದಿವಸವೇ ಹುಟ್ಟಿದೆ ಎನ್ನತಕ್ಕಂಥದ್ದನ್ನ ಐಕ್ಯವಾಗಿ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ವೈಶಾಖ ಮಾಸದ ಶುದ್ಧ ಪಂಚಮಿ ಅಂತ. ಅದು ಕಾರಣವೇ ಆ ವೈಶಾಖ ಶುದ್ಧ ಪಂಚಮಿಯನ್ನ ಶಂಕರ ಜಯಂತಿ ಅಂತ ಹಿಮೋತ್ಪರ್ವತದಿಂದ ಕನ್ಯಾಕುಮಾರಿ ತನಕ ಎಲ್ಲರೂ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ, ಈಗಲೂ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಸಂಖ್ಯಾಶಾಸ್ತ್ರದ ಬೆಂಬಲವೂ ಇದೆ ಅಂತ ರುಜುವಾತು ಮಾಡಿದ್ದಾರೆ. ಇದೇ ಭಗವತ್ಪಾದರ ಜನ್ಮಕಾಲ ಅಂತ. ಶಂಕರ ಆ 3 ಅಕ್ಷರಗಳನ್ನು ನೋಡಿ, ಶಂ ಕ ರ. ಅವರ್ಗೀಯ ವ್ಯಂಜನಗಳಲ್ಲಿ ಯ ರ ಅಂದ್ರೆ ರ ಅನ್ನೋದು 2ನೇ ಅಕ್ಷರ, ಕ ಅನ್ನತಕ್ಕಂಥದ್ದು ಕವರ್ಗದಲ್ಲಿ 1ನೇ ಅಕ್ಷರ, ಶಂ ಅಂದ್ರೆ ಶ ಅನ್ನತಕ್ಕಂಥದ್ದು ಯ ರ ಲ ವ ಶ 5 1 2 ಅಥವಾ 2 1 5. 2 1 5 ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ 2 ಅಂದ್ರೆ ಚೈತ್ರ ಆದ್ಮೇಲೆ ವೈಶಾಖ ಮಾಸ, 1 ಅಂದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷವಲ್ಲ, 5 ಅಂದ್ರೆ ಪಂಚಮಿ ತಿಥಿ. ಹೀಗಾಗಿ ಭಗವತ್ಪಾದರ ಜನ್ಮ ತಿಥಿಯನ್ನ ವೈಶಾಖ ಮಾಸದ ಶುದ್ಧ ಪಂಚಮಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಂಕರ ವಿಜಯದಲ್ಲಿಯೇ ಬರತಕ್ಕಂಥ ಒಂದು ಶ್ಲೋಕ, ಜಾಯಾಸತಿ ಶಿವಗುರೋರ್ ನಿಜತುಂಗ ಸಂಸ್ಥೆ. ಆ ಶಿವಗುರುವಿನ ಪತ್ನಿಯಾಗಿರತಕ್ಕಂಥ ಸತಿ ಇಲ್ಲೇ ದಾಖಲಾಗಿರ್ತಕ್ಕಂಥದ್ದು. ಆಕೆಗೆ ಮಗ ಹುಟ್ಟಿದ್ದಾನಪ್ಪ, ಆ ಹುಟ್ಟಿದಂತಹ ಮಗನ ಕಾಲ ರಾಶಿ ಕುಂಡಲಿ ಹೇಗಿದೆ ಅನ್ನತಕ್ಕಂಥದ್ದಕ್ಕೆ ಒಂದು ಸೂಚನೆಯನ್ನು ಕೊಡ್ತಾರೆ. ಸೂರ್ಯ ಅನ್ನತಕ್ಕಂಥವನಾಗಲಿ, ಕುಜೆ, ರವಿ ಸುತೇಚ ಗುರೌಚ ಕೇಂದ್ರೆ, ಇವೆಲ್ಲ ಕೇಂದ್ರ ಸ್ಥಾನದಲ್ಲಿ ಇದೆ. ಸೂರ್ಯೇ ಕುಜೆ ರವಿ ಸುತೇಚ ಗುರೌಚ ಕೇಂದ್ರೆ. ಈ ಕೇಂದ್ರ ಸ್ಥಾನಗಳಲ್ಲಿ ಈ ಗ್ರಹಗಳು ಇದೆ ಅಂತ ಹೇಳುವುದರ ಮೂಲಕ ನಮ್ಮ ವಿದ್ವಾಂಸರುಗಳು ಆ ರಾಶಿ ಕುಂಡಲಿಯನ್ನು ದಾಖಲು ಮಾಡಿಬಿಟ್ಟಿದ್ದಾರೆ. ಶೃಂಗೇರಿ ಶಂಕರ ಮಠ ಒಪ್ಪಿಕೊಂಡಿರತಕ್ಕಂಥ ಭಗವತ್ಪಾದರ ರಾಶಿ ಕುಂಡಲಿಯ ಪ್ರಕಾರ ಮೇಷದಲ್ಲಿ ಸೂರ್ಯ ಹಾಗೂ ಬುಧರು ಇದ್ದಾರೆ, ವೃಷಭದಲ್ಲಿ ಶುಕ್ರಾಚಾರ್ಯನಿದ್ದಾರೆ, ಮಿಥುನದಲ್ಲಿ ರಾಹು ಇದ್ದಾನೆ, ಕರ್ಕಟಕದಲ್ಲಿ ಚಂದ್ರನಿದ್ದಾನೆ, ತುಲಾದಲ್ಲಿ ಶನೈಶ್ಚರ ಉಂಟು, ವೃಶ್ಚಿಕದಲ್ಲಿ ಗುರುವಿದ್ದಾನೆ, ಧನುಸ್ಸಿನಲ್ಲಿ ಕೇತು ಹಾಗೂ ಮಕರದಲ್ಲಿ ಕುಜ. ಇದು ತತ್ಕಾಲ ಗ್ರಹ ಸಂಪತ್ತಿ ಅಂತ ಹೇಳಿ ಭಗವತ್ಪಾದರ ಕುಂಡಲಿಯನ್ನು ಸಿದ್ಧ ಮಾಡಿದ್ದಾರೆ. ಈ 3 ಅಂಶಗಳನ್ನು ನಾನು ಭಗವತ್ಪಾದರ ಜನನ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಇದಾದ ನಂತರ ಆ ಭಗವತ್ಪಾದರು ಹುಟ್ಟಿದಾಗ ಹೇಗಿದ್ದರ್ರಿ, ಅವರು ಹೇಗೆ ಇದ್ದರು ಅನ್ನುವುದನ್ನೇ ನೋಡಿ ಅವರು ಶಂಕರನ ಅಂಶ, ಸಾಕ್ಷಾತ್ ಶಂಕರರೇ ಈ ಶಂಕರಾಚಾರ್ಯ. ಮೂರ್ಧನಿ ಮಕರ ಚಿಹ್ನಂ ನಿಟಿಲೇ ನಯನಾಂಕಂ ಅಂಸಯೋಃ ಶೂಲಂ ವಪುಷಿ ಸ್ಫಟಿಕ ಸವರ್ಣಂ
ಪ್ರಾಜ್ಞಾಸ್ತಂ ಮೇನಿರೆ ಶಂಭುಂ. ಪ್ರಾಜ್ಞಾಸ್ತಂ ಮೇನಿರೆ ಶಂಭುಂ. ಪ್ರಾಜ್ಞರಾಗಿರತಕ್ಕಂಥವರು ಶಂಭೂ ಈಶ್ವರನೇ ಅಂತ ಹೇಳಿದರಂತೆ. ಮೂರ್ಧನಿ ಹಿಮಕರ ಚಿಹ್ನಂ. ಈ ಮೂರ್ಧನ್ಯದಲ್ಲಿ ಹಣೆಯ ಮೇಲೆ ಹಿಮಕರನ ಚಿಹ್ನೆ, ಚಂದ್ರನ ಚಿಹ್ನೆ ಕಂಡಿತಂತೆ. ನಿಟಿಲೇ ನಯನಾಂಕಂ. ನಿಟಿಲ ಅಂದ್ರೆ ಹಣೆ, ಹಣೆಯಲ್ಲಿ ಒಂದು ಕಣ್ಣು ಕಂಡ ಹಾಗಾಯ್ತದೆ. ಅಂಸಯೋಶೂಲ, ಅಂಸ ಅಂದ್ರೆ ತೋಳುಗಳು, ಭುಜ ಅಂತ. ಅಂಸಯೋಶೂಲಂ ಅಂದ್ರೆ ಭುಜದ ಮೇಲೆ ಶೂಲದ ಚಿಹ್ನೆ ಇತ್ತು. ವಪುಷಿ ಸ್ಫಟಿಕ ಸವರ್ಣಂ. ಆ ದೇಹ ಅನ್ನತಕ್ಕಂಥದ್ದು ಶುದ್ಧ ಸ್ಫಟಿಕದಂತೆ ಶುಭ್ರ ವರ್ಣದಿಂದ ಕೂಡಿತ್ತು. ಪ್ರಾಜ್ಞಾಸ್ತಂ ಮೇನಿರೇಶ. ಪ್ರಾಜ್ಞರಾಗಿರತಕ್ಕಂಥವರು ಇದು ಶಂಭು ಕಣಯ್ಯ ಆಯ್ತ, ಇದು ಶಂಕರ ಕಣಪ್ಪ ಆಯ್ತ, ಈತನೇ ಈಶ್ವರ ಕಣಯ್ಯ ಅಂತ ಹೇಳಿ ಪ್ರಶಂಸೆ ಮಾಡಿದ್ದರು, ಒಪ್ಪಿದ್ದರು, ನಂಬಿದ್ದರು. ಇದು ಶ್ರೀ ಶ್ರೀ ಶಂಕರ ಭಗವತ್ಪಾದರ ಜನನದ ಹಿನ್ನೆಲೆಯಲ್ಲಿ ಮಾಧವೀಯ ಶಂಕರ ವಿಜಯದಲ್ಲಿ ದಾಖಲಾಗಿರತಕ್ಕಂಥ ಒಂದು ಅಂಶ. ಇಲ್ಲಿಂದ ನಾವು ಮುಂದುವರಿಯೋಣ. ಶಿವಗುರುವಿನ ಮರಣವಾಗುತ್ತೆ ಒಂದಷ್ಟು ಕಾಲ ಆದಮೇಲೆ. ಆನಂತರ ಸತಿ ಶಂಕರನಿಗೆ ಉಪನಯನವನ್ನು ಮಾಡಿಸಿ ಗುರುಕುಲಕ್ಕೆ ಕಳಿಸ್ತಾಳೆ ಆಕೆ. ಅದು ನಡೀತಾ ಇದ್ದಾಗ ಒಂದು ಘಟನೆಯನ್ನು ನಾವು ದಾಖಲೆ ಮಾಡಿ ಮುಂದಕ್ಕೆ ಹೋಗಬೇಕು. ಆಗಿನ್ನೂ ಭಗವತ್ಪಾದರಾಗಿಲ್ಲ, ಶಂಕರ ಇನ್ನು ಬಾಲಕ, ಬಹುಶಃ 5 ವರ್ಷದ ಚಿಲ್ಲರೆ ಅಂತ ಕಾಣುತ್ತೆ. ಒಂದು ದಿವಸ ನೋಡಿದ್ದಾನೆ ಆತ, ತಾಯಿ ಒದ್ದಾಡ್ಕೊಂಡು ಬರ್ತಾ ಇದ್ದಾಳೆ. ಯಾಕಪ್ಪ ಅಂತಂದ್ರೆ ಆಕೆ ಹೊರಲಾರದ ಬಿಂದಿಗೆಯನ್ನು ಹೊತ್ತುಕೊಂಡು ಆ ನೀರನ್ನು ತಗೊಂಡು ಬಸವಳಿದು ಬಿದ್ದುಬಿಟ್ಲು. ತಕ್ಷಣ ಹೋದ, ಜನರನ್ನ ಸೇರಿಸ್ದ, ಶುಶ್ರೂಷೆ ಮಾಡ್ದ, ಕರ್ಕೊಂಡು ಬಂದ. ಅದೆಲ್ಲ ಯೋಚನೆ ಮಾಡೋದು, ಯಾಕೆ 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 ಇಷ್ಟು ಅವಸ್ಥೆ ಆಗ್ತಾ ಇದೆ ಅಂದ್ರೆ ಆ ಪೂರ್ಣ ನದಿ ಅಷ್ಟು ದೂರದಲ್ಲಿದೆ. ಅಷ್ಟು ದೂರ ಹೋಗಿ ತಾಯಿ ಸ್ನಾನವನ್ನು ಮಾಡಿ ನೀರನ್ನು ತಗೊಂಡು ಬರಬೇಕು. ಹೋದ, ಆ ಪೂರ್ಣ ನದಿಯ ಮುಂದೆ ನಿಂತು ಆ ಬಾಲಶಂಕರ ಗಂಗೆಯನ್ನು ಪ್ರಾರ್ಥನೆ ಮಾಡಿ, ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಲ ತರಂಗೆ ಶಂಕರ ಮೌಳಿ ವಿಹಾರಿಣಿ ವಿಮಲೆ ಮಮಮತಿ ರಾಸ್ತಾಂ ತವ ಪದ ಕಮಲೆ ಪತಿತೋದ್ಧಾರಿಣಿ ಜಾಹ್ನವಿ ಗಂಗೆ ಖಂಡಿತ ಗಿರಿವರ ಮಂಡಿತ ಭಂಗೆ ಭೀಷ್ಮ ಜನನಿ ಹೇ ಮುನಿವರ ಕನ್ಯೆ ಪತಿತಿ ನಿವಾರಿಣಿ ತ್ರಿಭುವನ ಧನ್ಯೇ ರೋಗಂ ಶೋಕಂ ತಾಪಂ ಪಾಪಂ ಹರಮೇ ಭಗವತಿ ಕುಮತಿ ಕಲಾಪಂ ವಸುಧಾಸಾರೇ ತ್ರಿಭುವನ ತಾರೆ ತ್ವಮಸಿ ಗತಿರ್ಮಮ ಖಲು ಸಂಸಾರೇ. ಹೇಳ್ತಾ ಇದ್ದಾರೆ ಭಗವತ್ಪಾದರು. ಇನ್ನು ಭಗವತ್ಪಾದರಾಗಿಲ್ಲ, ಬಾಲಶಂಕರರಾಗಿದ್ದಾರೆ. ಗಂಗಾಸ್ತುತಿಯನ್ನು ಮಾಡಿದ್ದಾರೆ. ತವ ತಟಿ ನಿಕಟೇ ಖಲು ಅಮ್ಮ ತಾಯಿ, ನಿನ್ನ ನಿಕಟವಾಗಿ, ನಿನ್ನ ತಟಿಯಲ್ಲಿ, ತವ ತಟ ನಿಕಟೇ ಯಸ್ಯ ನಿವಾಸ ಖಲು ವೈಕುಂಠೇ ತಸ್ಯ ನಿವಾಸ. ನಿನ್ನ ತಟಿಯಲ್ಲಿ ನಾನು ವಾಸ ಮಾಡಿಬಿಟ್ಟರೆ ವೈಕುಂಠದಲ್ಲಿ ವಾಸ ಮಾಡಿದಂತೆ ಆಗಿಬಿಡುತ್ತೆ. ಆದ್ದರಿಂದ ತಾಯಿ, ನಾನು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದೀನಿ. ಗಂಗಾಸ್ತೋತ್ರಮಿದಂ ಭವಸಾರಂ ವಾಂಛಿತ ಫಲದಂ ವಿಮಲಂ ಸಾರಂ ಶಂಕರ ಸೇವಕ ಶಂಕರ ರಚಿತಂ ಪಠತಿ ಸುಖೀಸ್ತವ ಇತಿ ಚ ಸಮಾಪ್ತಃ.